ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇಂದಿನ ಭಾಗ 7. ಈ ಭಾಗದಲ್ಲಿ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಲಕ್ಷಣಗಳ ಮುಂದುವರಿಕೆ. ಇವತ್ತು ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ 7ನೇ ಭಾಗದಲ್ಲಿ ರಾಸಾಯನಿಕ ಲಕ್ಷಣಗಳು ಕಾರ್ಬನ್ ಸಂಯುಕ್ತಗಳದ್ದು 2 ಕ್ರಿಯೆಗಳನ್ನು ನಾವು ತಿಳ್ಕೊಳ್ತೇವೆ. ಮೊದಲನೇದು ಸಂಕಲನ ಕ್ರಿಯೆ, ಮತ್ತೊಂದು ಆದೇಶನ ಕ್ರಿಯೆ, ಅಡಿಷನ್ ರಿಯಾಕ್ಷನ್ಸ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. 7ನೇ ಭಾಗವನ್ನು ಅರ್ಥೈಸಿಕೊಳ್ಳುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಹಾಗೂ ನೀವೆಲ್ಲರೂ ಸಹ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮನೆ ಕೆಲಸ 6ರ ಉತ್ತರಗಳನ್ನು ಬರೆದಿದ್ದೀರಿ. ಆ ಉತ್ತರಗಳು ಖಚಿತವನ್ನು ಪಡಿಸಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ನಾವು ಈ ಪಾಠ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪಾಠದಲ್ಲಿ ಕೆಲವೊಂದು ವಿಷಯಗಳನ್ನು ಅರ್ಥೈಸಿಕೊಂಡಿದ್ವಿ. ಮುಖ್ಯವಾಗಿ ಕ್ರಿಯಾಗುಂಪುಗಳು, ಸಾವಯವ ಸಂಯುಕ್ತಗಳಲ್ಲಿ ಒಂದು ನಿರ್ದಿಷ್ಟ ಪರಮಾಣು ಅಥವಾ ಪರಮಾಣುಗಳ ಗುಚ್ಛ ವಿಶಿಷ್ಟವಾದ ಕ್ರಿಯಾಶೀಲತೆಯನ್ನು ಹೊಂದಿರುತ್ತೆ. ಅಂಥವುಗಳನ್ನು ಕ್ರಿಯಾಗುಂಪುಗಳಂತ ನಾವು ಕರೆದ್ವಿ. ಹಾಗೂ ಅನೇಕ ಕ್ರಿಯಾಗುಂಪುಗಳನ್ನು ನಾವು 10ನೇ ತರಗತಿ ಮಟ್ಟಕ್ಕೆ ತಿಳ್ಕೊಂಡ್ವಿ. ಕೀಟೋನ್ ಗುಂಪು, ಆಲ್ಕೋಹಾಲ್ ಗುಂಪು, ಹ್ಯಾಲೋಜಿನ್ ಗುಂಪು, ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪು, ಹಾಗೂ ಇವುಗಳ ರಚನಾ ಅಣುಸೂತ್ರ ಇವುಗಳನ್ನು ಸಹ ನಾವು ಅರ್ಥೈಸಿಕೊಂಡಿದ್ವಿ. ತದನಂತರ ಅನುರೂಪ ಶ್ರೇಣಿ, ಹೋಮೋಲಾಗಸ್ ಸೀರೀಸ್, ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಅವು ಹೇಗಿರ್ತವೆ ಅಂತ ಹೇಳಿದ್ರೆ, ಸರಣಿಯನ್ನು ಅಂಥ ಸರಣಿ ಉತ್ಪತ್ತಿ ಆಗುತ್ತೆ, ಅವುಗಳನ್ನೇ ಅನುರೂಪ ಶ್ರೇಣಿಗಳು ಅಂತ ಕರೀತೇವೆ. ಇಲ್ಲಿ ಅನುಕ್ರಮವಾಗಿ ಆ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಉಂಟಾಗಿರ್ತವೆ, ಅವು ಇರಲೇಬೇಕಾಗಿರುತ್ತೆ. ಹಾಗೂ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಲಕ್ಷಣಗಳಲ್ಲಿ ನಾವು ತಿಳ್ಕೊಂಡ್ವಿ ದಹನ ಕ್ರಿಯೆ ಹಾಗೂ ಉತ್ಕರ್ಷಣೆ ಬಗ್ಗೆ. ಯಾವ ರೀತಿ ಉತ್ಕರ್ಷಣೆ ದಹನ ಕ್ರಿಯೆಗೆ ಪೂರಕ, ದಹನ ಕ್ರಿಯೆ ಆಗಬೇಕಾದ್ರೆ ಉತ್ಕರ್ಷಣೆ ಆಗಲೇಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಉತ್ಕರ್ಷಣೆ ಅಂದರೆ ಆಮ್ಲಜನಕದ ಸೇರ್ಪಡೆ. ಕೆಲವೊಂದು ಸಾವಯವ ಸಂಯುಕ್ತಗಳಲ್ಲಿ ಅಥವಾ ಹೈಡ್ರೋಕಾರ್ಬನ್ಗಳಲ್ಲಿ ಉತ್ಕರ್ಷಣೆಯು ಆಮ್ಲಜನಕ ಇಲ್ಲದೇ ಇರುವಿಕೆಯಿಂದಲೂ ಸಹ ನಡೆಯುತ್ತೆ. ಅಂತ ಒಂದು ಉದಾಹರಣೆಯನ್ನು ನಾವು ತಿಳ್ಕೊಂಡ್ವಿ. ಆಲ್ಕೋಹಾಲ್ ಯಾವ ರೀತಿ ಕಾರ್ಬಾಕ್ಸಿಲಿಕ್ ಆಮ್ಲ ಆಗುತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಒಂದು ಇರುವಿಕೆಯಿಂದ ಎಂಬುದನ್ನು ತಿಳ್ಕೊಂಡಿದ್ವಿ. ಮನೆ ಕೆಲಸ 6 ಇದರ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಕಾರಣ ಕೊಡಿ. ಮನೆಗಳಲ್ಲಿ ಅಡುಗೆ ಮಾಡಲು ಉಪಯೋಗಿಸುವ ಸೀಮೆ ಎಣ್ಣೆ ಅಥವಾ ಇತರೆ ಸ್ಟವ್ಗಳಲ್ಲಿ ಗಾಳಿಯ ಪ್ರವೇಶಕ್ಕೆ ರಂಧ್ರಗಳನ್ನು ಇಟ್ಟಿರುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ರಂಧ್ರಗಳಿಂದ ಆಮ್ಲಜನಕ ಅಧಿಕವಾಗಿ ಸೇರ್ಪಡೆಯಾಗುತ್ತೆ. ಆಗ ಪೂರ್ಣ ದಹನ ಕ್ರಿಯೆಗೆ ಹೆಚ್ಚಿನ ಆಮ್ಲಜನಕದ ಅಗತ್ಯವಿದೆ. ಆದ್ದರಿಂದ ಅದರ ಪೂರೈಕೆಗಾಗಿ ಸ್ಟವ್ಗಳಲ್ಲಿ ರಂಧ್ರಗಳನ್ನು ಇಟ್ಟಿರುತ್ತಾರೆ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ಈ ರಂಧ್ರಗಳ ಉದ್ದೇಶ ಪೂರ್ಣ ದಹನ ಕ್ರಿಯೆ ಆಗುವುದಕ್ಕೆ. ಅದಕ್ಕೆ ಅಧಿಕ ಆಮ್ಲಜನಕ ಬೇಕು. ಆ ಅಧಿಕ ಆಮ್ಲಜನಕದ ಪ್ರವೇಶ ಆಗುವುದಕ್ಕೆ ಈ ರಂಧ್ರಗಳು ಇರುತ್ತವೆ. ಎರಡನೇದು, ಪ್ರಯೋಗಾಲಯದಲ್ಲಿ ಬುನ್ಸನ್ ಬರ್ನರ್ಗಳಿಂದ ಬೇಗನೆ ಶಾಖವನ್ನು ಪಡೆಯಬಹುದು. ಆ ಬುನ್ಸನ್ ಬರ್ನರ್ನಲ್ಲಿ ಯಾವ ರೀತಿಯ ಜ್ವಾಲೆ, ನೀಲಿ ಜ್ವಾಲೆ ಬರ್ತಾ ಇದೆ? ಕಾರಣ ಪೂರ್ಣ ದಹನ ಕ್ರಿಯೆ ಉಂಟಾಗಿದೆ. ಇಲ್ಲಿ ಗಮನಿಸಿ, ಬುನ್ಸನ್ ಬರ್ನರ್ಗಳಿಂದ ಹೊರಬರುವ ನೀಲಿ ಜ್ವಾಲೆಗೆ ಹೆಚ್ಚಿನ ಆಮ್ಲಜನಕ ಒದಗುತ್ತದೆ. ಆದ್ದರಿಂದ ಇಲ್ಲಿ ಪೂರ್ಣ ದಹನ ಕ್ರಿಯೆ ಉಂಟಾಗುತ್ತದೆ. ಹಾಗಾಗಿ ಇಲ್ಲಿ ಪೂರ್ಣ ದಹನ ಕ್ರಿಯೆ ನಡೆದು ಹೆಚ್ಚಿನ ಶಾಖ ಬಿಡುಗಡೆಯಾಗುತ್ತದೆ.
ಸರಳ ಪದಗಳಲ್ಲಿ ನೀವು ನೆನ್ಪಿಟ್ಕೋಬೇಕಾದ್ರೆ ಬುನ್ಸನ್ ಬರ್ನರ್ನಲ್ಲಿ ಪೂರ್ಣ ದಹನ ಕ್ರಿಯೆ ಉಂಟಾಗುತ್ತೆ ಹಾಗೂ ಅಧಿಕ ಆಮ್ಲಜನಕ ಸಹ ಅದರಲ್ಲಿ ಇರುತ್ತೆ. ಇದರಿಂದ ಶಾಖ ಅಧಿಕ ಉತ್ಪತ್ತಿ ಆಗುತ್ತೆ. ಅಧಿಕನೇ ಅಲ್ಲ, ಬೇಗನೆ ಸಹ ಶಾಖ ಉಂಟಾಗುತ್ತೆ. ಇತರೆ ದೀಪಗಳ ಜ್ವಾಲೆಯಲ್ಲಿ ಮಧ್ಯಭಾಗಕ್ಕೆ ಆಮ್ಲಜನಕದ ಪೂರೈಕೆಗೆ ಕಡಿಮೆ ಇದ್ದು ಅಪರಿಪೂರ್ಣ ದಹನ ಕ್ರಿಯೆ ಉಂಟಾಗುತ್ತೆ. ಇದು ನಿಮಗೇನೋ ಸ್ವಲ್ಪ ಮಟ್ಟಿಗೆ ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಕ್ಲಿಷ್ಟಕರ ಆಗಿರ್ಬೋದು. ಒಮ್ಮೆ ನೆನಪಿಸ್ಕೊಳ್ಳಿ, ನೀವು ಬುನ್ಸನ್ ಬರ್ನರ್ನ ಒಂದು ರೂಪುರೇಷೆಯನ್ನು ನೀವು ಗಮನಿಸಿದ್ರೆ ಇಲ್ಲಿ ನೀವು ಗಮನಿಸ್ತೀರಿ ಒಂದು ಚಿಕ್ಕ ರಂಧ್ರ ಇದೆ. ಸೊ ಯಾವಾಗ ಈ ಚಿಕ್ಕ ರಂಧ್ರ ಇರುತ್ತದೆಯೋ ಪೂರ್ಣವಾಗಿ ಆಮ್ಲಜನಕ ಸೇರ್ಪಡೆಯಾಗಿರುತ್ತೆ. ಸ್ಟೌವ್ಗಳಲ್ಲಿ ಆ ಜ್ವಾಲೆ ಬರ್ತಕ್ಕಂತಹ ಸ್ಥಳ ಅಧಿಕ ರಂಧ್ರ ಇದ್ದಷ್ಟು ಆಮ್ಲಜನಕ ಹೊರಗಡೆ ಜಾಸ್ತಿ ಹೋಗುತ್ತೆ, ಅದಕ್ಕೆ ಸ್ವೀಕೃತ ಆಗೋದಿಲ್ಲ ದಹನ ಕ್ರಿಯೆಗೆ. ಆದರೆ ಬುನ್ಸನ್ ಬರ್ನರಲ್ಲಿ ಆ ರಂಧ್ರ ಇಲ್ಲ. ಅದಕ್ಕೆ ಇತರೆ ದೀಪಗಳ ಜ್ವಾಲೆಯಲ್ಲಿ ಮಧ್ಯಭಾಗಕ್ಕೆ ಆಮ್ಲಜನಕದ ಪೂರೈಕೆಗೆ ಕಡಿಮೆ ಇದ್ದು, ಯಾಕೆ ಮಧ್ಯಭಾಗ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಅದರ ವಿಸ್ತರಣೆ, ಆ ಒಲೆಗಳಲ್ಲಿ ಯಾವುದೇ ಒಲೆಗಳಲ್ಲಿ ನೀವು ನೋಡಿ, ಆ ಒಲೆಗಳಲ್ಲಿ ಜ್ವಾಲೆ ಬರ್ತಕ್ಕಂಥ ಪ್ರದೇಶದ ಒಂದು ವಿಸ್ತರಣೆ ಅಧಿಕವಾದಂಗೆ ಪೂರ್ಣ ಆಮ್ಲಜನಕ ದಹನ ಕ್ರಿಯೆಗೆ ಉಂಟಾಗೋದಿಲ್ಲ. ಅದು ಯಾವುದೋ ರೂಪದಲ್ಲಿ ಮತ್ತೆ ಗಾಳಿಯನ್ನು ಸೇರುತ್ತೆ. ಯಾವಾಗ ರಂಧ್ರ ಇಲ್ಲಿ ಬುನ್ಸನ್ ಬರ್ನರ್ನಲ್ಲಿ ಇಲ್ಲಿ ರಂಧ್ರ ಕಡಿಮೆ ಇದೆ, ರಂಧ್ರ ಚಿಕ್ಕದಾಗಿದೆ, ಆದ್ದರಿಂದ ಪೂರ್ಣವಾಗಿ ಆಮ್ಲಜನಕದ ಒಂದು ಪ್ರವೇಶ ಆಗುತ್ತೆ. ಅಷ್ಟೇ ಅಲ್ಲ, ಆಮ್ಲಜನಕ ಪೂರ್ಣವಾಗಿ ಸದ್ಬಳಕೆ ಆಗುತ್ತೆ ಇದರಲ್ಲಿ. ಎಲ್ಲರಿಗೂ ಸಹ ಈ ಒಂದು ಕಾರಣ ಕೊಡಿ ಎಂಬುದರ ಎರಡನೇ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಎರಡನೇ ಪ್ರಶ್ನೆ, ಪರಿಪೂರ್ಣ ಹಾಗೂ ಅಪರಿಪೂರ್ಣ ದಹನ ಕ್ರಿಯೆಗಳ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೆಯಿರಿ. ನೇರ ಪ್ರಶ್ನೆ ಇದು. ಪರಿಪೂರ್ಣ ಅಪರಿಪೂರ್ಣ. ಅಪರಿಪೂರ್ಣ ದಹನ ಕ್ರಿಯೆ ಕಡಿಮೆ ಆಮ್ಲಜನಕ. ಎಲ್ಲ ಗಮನಿಸಿ, ಪರಿಪೂರ್ಣ ಹಾಗೂ ಅಪರಿಪೂರ್ಣ ದಹನ ಕ್ರಿಯೆಗಳ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೆಯಿರಿ. ಅಪರಿಪೂರ್ಣ ದಹನ ಕ್ರಿಯೆ ಕಡಿಮೆ ಆಮ್ಲಜನಕದ ಪೂರೈಕೆಯಿಂದ ಉಂಟಾಗುವ ದಹನ ಕ್ರಿಯೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಅಪರಿಪೂರ್ಣ, ಕಡಿಮೆ ಆಮ್ಲಜನಕ. ಕಪ್ಪು ಹೊಗೆ ಉಂಟಾಗುತ್ತದೆ. ಬಿಡುಗಡೆಯಾಗುವ ಶಾಖ ಕಡಿಮೆ ಇರುತ್ತದೆ. ಇಷ್ಟು 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಅಪರಿಪೂರ್ಣ ದಹನ ಕ್ರಿಯೆ, ಇನ್ಕಂಪ್ಲೀಟ್ ಕಂಬಸ್ಚನ್, ಲೆಸ್ ಸಪ್ಲೈ ಆಫ್ ಆಕ್ಸಿಜನ್, ಬ್ಲ್ಯಾಕ್ ಸೂತಿ ಫ್ಲೇಮ್ ವಿಲ್ ಬಿ ಮೋರ್, ಲೆಸ್ ಹೀಟ್. ಉದಾಹರಣೆ ಕರ್ಪೂರ, ನ್ಯಾಫ್ಥಲಿನ್, ಆಲ್ಕೋಹಾಲ್, ಮದ್ಯಸಾರ ಇತ್ಯಾದಿ. ಪರಿಪೂರ್ಣ ದಹನ ಕ್ರಿಯೆ ಅಧಿಕ ಪ್ರಮಾಣದ ಆಮ್ಲಜನಕದ ಪೂರೈಕೆಯೊಂದಿಗೆ ಉಂಟಾಗುವ ದಹನ ಕ್ರಿಯೆಯೇ ಪರಿಪೂರ್ಣ ದಹನ ಕ್ರಿಯೆ. ನೀಲಿ ಜ್ವಾಲೆ ಅಧಿಕ ಶಾಖ ಬಿಡುಗಡೆಯಾಗುತ್ತದೆ. ಕಂಪ್ಲೀಟ್ ಕಂಬಸ್ಷನ್, more supply of oxygen, quick and more heat is being produced, and blue flame. The blue flame, quick hotness and more heat. Blue flame, more oxygen supply is being understood, and blue flame tells us that it is a complete combustion. ಇಂದಿನ ಭಾಗ 7 ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ. ಈ ಕ್ರಿಯೆಗಳಿಗೆ ಹೋಗುವ ಮುನ್ನ ಕ್ರಿಯಾವರ್ಧಕವನ್ನು ಆಂಗ್ಲ ಭಾಷೆಯಲ್ಲಿ ಕ್ಯಾಟಲಿಸ್ಟ್ ಅಂತ ಕರೀತೇವೆ. ನಾವು ಕ್ರಿಯಾವರ್ಧಕವನ್ನು ಆಂಗ್ಲ ಭಾಷೆಯಲ್ಲಿ ಕ್ಯಾಟಲಿಸ್ಟ್. To alter the rate of chemical reaction, a substance, a chemical substance that is used, which will never undergo any change even on participating in the reaction, it is called as a catalyst. ಏನು ಕ್ರಿಯಾವರ್ಧಕ? ಒಂದು ರಾಸಾಯನಿಕ ಪದಾರ್ಥ. ರಾಸಾಯನಿಕ ಕ್ರಿಯೆಗಳ ವೇಗವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು
ಬಳಸ್ತಕ್ಕಂಥ ಪದಾರ್ಥ. ಹಾಗೆ ಬಳಸಿದಾಗ ತಾನು ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದದೇ ಇರತಕ್ಕಂತಹ ಪದಾರ್ಥ, ಅದುವೇ ಕ್ರಿಯಾವರ್ಧಕ. ರಾಸಾಯನಿಕ ಕ್ರಿಯೆಯಲ್ಲಿ ತಾನು ಬದಲಾವಣೆ ಹೊಂದದೆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಬದಲಾಯಿಸುವ ರಾಸಾಯನಿಕ ವಸ್ತು. ಒಂದು ರಾಸಾಯನಿಕ ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಉಂಟು ಮಾಡುತ್ತೆ, ಆದರೆ ತಾನು ಬದಲಾವಣೆ ಆಗಲ್ಲ. ಇದನ್ನೇ ಕ್ರಿಯಾವರ್ಧಕ ಅಂತ ಕರಿತೇವೆ. ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ by itself without undergoing any change. We call that as a catalyst. ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸ್ತಾ ಇದೆ ಅಂದರೆ ಅಂಥ ಕ್ರಿಯಾವರ್ಧಕ ಧನಾತ್ಮಕ ಕ್ರಿಯಾವರ್ಧಕ. ಉದಾಹರಣೆ ಮ್ಯಾಂಗನೀಸ್ ಡೈಆಕ್ಸೈಡ್, ಐರನ್ ಆಕ್ಸೈಡ್ and platinum. They increase the rate of chemical reaction. They are called as ಪಾಸಿಟಿವ್ ಕ್ಯಾಟಲಿಸ್ಟ್, ಧನಾತ್ಮಕ ಕ್ರಿಯಾವರ್ಧಕ. ಋಣಾತ್ಮಕ ಕ್ರಿಯಾವರ್ಧಕ, ನೆಗೆಟಿವ್ ಕ್ಯಾಟಲಿಸ್ಟ್, ವಿಚ್ ಸ್ಲೋಸ್ ಡೌನ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬೈ ಇಟ್ ಸೆಲ್ಫ್ ನಾಟ್ ಅಂಡರ್ಗೋಯಿಂಗ್ ಎನಿ ಚೇಂಜ್. ವಿ ಕಾಲ್ ದಟ್ ಆಸ್ ಅ ನೆಗೆಟಿವ್ ಕ್ಯಾಟಲಿಸ್ಟ್. ಋಣಾತ್ಮಕ ಕ್ರಿಯಾವರ್ಧಕ ರಾಸಾಯನಿಕ ಕ್ರಿಯೆಯ ವೇಗವನ್ನು ಕಡಿಮೆ ಮಾಡುವ ರಾಸಾಯನಿಕ ವಸ್ತು. ಉದಾಹರಣೆ ಆಲ್ಕೋಹಾಲ್, ಅಸಿಟಾನಿಲೈಡ್ ಇವೆರಡು ಋಣಾತ್ಮಕ ಕ್ರಿಯಾವರ್ಧಕಕ್ಕೆ ಉದಾಹರಣೆಯಾಗಿದೆ. ಸಂಕಲನ ಕ್ರಿಯೆ, ಸಾವಯವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚಿನ ಅಣುಗಳು ಒಟ್ಟು ಸೇರಿ ಒಂದು ಬೃಹತ್ ಅಣುವನ್ನು ಉತ್ಪತ್ತಿ ಮಾಡುವ ಕ್ರಿಯೆ. ಅಡಿಷನ್, two or more molecules combine to give a single gigantic molecule in an organic compounds. We call that as addition reaction. ಈ ಸಂಕಲನ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎರಡು ರೀತಿಯ ಕೊಬ್ಬಿನ ಆಮ್ಲಗಳನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಹೈಡ್ರೋಕಾರ್ಬನ್ನುಗಳು, ಕೊಬ್ಬಿನ ಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು, ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು. ಇಲ್ಲಿ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಘನ ರೂಪದಲ್ಲಿರುತ್ತವೆ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ದ್ರವ ರೂಪದಲ್ಲಿರುತ್ತವೆ. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಸಿಗ್ತಕ್ಕಂಥದ್ದು ಪ್ರಾಣಿಜನ್ಯ, ಪ್ರಾಣಿಗಳ ಮೂಲಗಳಿಂದ ಸಿಗುತ್ತೆ. ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಸಸ್ಯಜನ್ಯ. ಸ್ಯಾಚುರೇಟೆಡ್, ಪರ್ಯಾಪ್ತ ಆಂಗ್ಲ ಭಾಷೆಯಲ್ಲಿ ಬರೆಯೋದಾದರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಅಪರ್ಯಾಪ್ತ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಮೂರನೇದು ಅಧಿಕ ಕರಗುವ ಬಿಂದು, ಹೈ ಮೆಲ್ಟಿಂಗ್ ಪಾಯಿಂಟ್, ಪರ್ಯಾಪ್ತ ಕೊಬ್ಬಿನ ಆಮ್ಲಗಳಲ್ಲಿ. ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳಲ್ಲಿ ಕಡಿಮೆ ಕರಗುವ ಬಿಂದು, ಲೋ ಮೆಲ್ಟಿಂಗ್ ಪಾಯಿಂಟ್. ಉದಾಹರಣೆ ಪರ್ಯಾಪ್ತ ಕೊಬ್ಬು ಯಾವ ಜನ್ಯ? ಪ್ರಾಣಿಜನ್ಯ. ಹಾಲು, ಮಾಂಸ, ಬೆಣ್ಣೆ, ಗಿಣ್ಣು, ತುಪ್ಪ ಇವೆಲ್ಲವೂ ಸಹ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು. ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಸಸ್ಯಜನ್ಯ. ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಅಥವಾ ಕಡಲೆ ಎಣ್ಣೆ ಇವೆಲ್ಲವೂ ಸಹ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳಿಗೆ ಉದಾಹರಣೆ. ಜಲಜನಕೀಕರಣ ನೋಡಿ, ಸಂಕಲನ ಕ್ರಿಯೆಯಲ್ಲಿ ನಾವು ಸಂಕಲನ ಕ್ರಿಯೆ ಎಂದರೇನು, ಈ ಸಂಕಲನ ಕ್ರಿಯೆ ಉಂಟಾಗ್ತಕ್ಕಂಥದ್ದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಥವಾ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿನೂ ಸಹ ನಾವು ಕಾಣ್ತೇವೆ. ಜಲಜನಕೀಕರಣ ಅಂದರೆ ಏನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ ಅಥವಾ ಹೈಡ್ರೋಜನ್ ಕ್ರಿಯಾವರ್ಧಕವನ್ನು ಬಳಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆ. ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್, converting the unsaturated hydrocarbons into saturated hydrocarbons
ವಿತ್ ದ ಹೆಲ್ಪ್ ಆಫ್ ನಿಕ್ಕಲ್ ಆರ್ ಹೈಡ್ರೋಜನ್ ಆಸ್ ಎ ಕೆಟಲಿಸ್ಟ್. ಗಮನಿಸಿ, ಈಥೀನ್ ಅಪರ್ಯಾಪ್ತ. ಯಾಕೆ ಅಪರ್ಯಾಪ್ತ? ವೆರಿ ಗುಡ್ ಸ್ಟೂಡೆಂಟ್ಸ್, ಯು ಆರ್ ರೆಕಗ್ನೈಸಿಂಗ್ ಫ್ರಮ್ ದೇರ್. ಅಲ್ಲಿಂದ ಗಮನಿಸ್ತಾ ಇದ್ದೀರಿ. ಇದು ಯಾಕೆ ಅಪರ್ಯಾಪ್ತ ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೇವೆ CC ನಡುವೆ ದ್ವಿಬಂಧ ಇದೆ. ಅಪರ್ಯಾಪ್ತ ಈಥೀನ್ ಅಥವಾ ಈಥಿಲೀನ್ ಹೈಡ್ರೋಜನ್ ಎಂಬ ಕ್ರಿಯಾವರ್ಧಕದಿಂದ ಈಥೇನ್, ಅಲ್ಲಿ ಹೈಡ್ರೋಜನ್ ಸೇರ್ಪಡೆ ಆಯಿತು. ಇಲ್ಲಿ 4 ಇದೆ ಹೈಡ್ರೋಜನ್ನು, ಇಲ್ಲಿ 6 ಇದೆ. So it is addition reaction. We are adding the number of hydrogen atoms and we are converting the unsaturated hydrocarbon into saturated. Saturated are always having carbon-carbon single covalent bond. ನೋಡಿ, ಇಲ್ಲಿ ಏಕ ಸಹವೆಲೆನ್ಸಿ ಬಂಧ ಇದೆ ಕಾರ್ಬನ್ ಕಾರ್ಬನ್ ನಡುವೆ. ಆದ ಕಾರಣ ಇದನ್ನು ನಾವು ಪರ್ಯಾಪ್ತ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳಾಗಿ ಮಾರ್ಪಾಟು ಹೊಂದುವ ರಾಸಾಯನಿಕ ಕ್ರಿಯೆ ಜಲಜನಕೀಕರಣ. ಇದು ಸಂಕಲನ ಕ್ರಿಯೆಗೂ ಸಹ ಆಗುತ್ತೆ. ಯಾಕೆ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. We are not removing anything from the reactant. We are adding to the reactant. So ಇದನ್ನು ನಾವು ಸಂಕಲನ ಕ್ರಿಯೆನೂ ಸಹ ನಾವು ಕರೀತೇವೆ. Where an unsaturated converting to saturated. Very important question from the exam point of view. ಈ ಒಂದು ವಿವರಣೆ ಬಹುಮುಖ್ಯ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ. ಏನು ಅಂತ ಹೇಳಿದ್ರೆ, ಜಲಜನಕೀಕರಣ ಎಂದರೇನು, ರಾಸಾಯನಿಕ ಕ್ರಿಯೆಯೊಂದಿಗೆ ವಿವರಿಸಿ. ಅಥವಾ ಜಲಜನಕೀಕರಣದಲ್ಲಿ ಕ್ರಿಯಾವರ್ಧಕವಾಗಿ ಏನನ್ನು ಬಳಸ್ತೇವೆ, ಜಲಜನಕೀಕರಣವು ಯಾವ ರೀತಿಯ ಹೈಡ್ರೋಕಾರ್ಬನ್ಗಳು ಯಾವ ರೀತಿಯ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಹೊಂದುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಹೊಂದುತ್ತವೆ ಹೈಡ್ರೋಜನ್ ಅಥವಾ ನಿಕ್ಕಲ್ ಎಂಬ ಕ್ರಿಯಾವರ್ಧಕದ ಸಹಾಯದಿಂದ. ಈ ಕ್ರಿಯೆಯನ್ನ ಜಲಜನಕೀಕರಣ ಅಂತ ಕರೀತೇವೆ. ಆದೇಶನ ಕ್ರಿಯೆ. ವಿದ್ಯಾರ್ಥಿಗಳೇ, 10ನೇ ತರಗತಿ ಮಟ್ಟಕ್ಕೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಲಕ್ಷಣಗಳಲ್ಲಿ 4 ಮಾತ್ರ ನೀಡಿದ್ದಾರೆ. 1ನೇದು ಉತ್ಕರ್ಷಣೆ, 2ನೇದು ದಹನ ಕ್ರಿಯೆ, 3ನೇದು ಸಂಕಲನ ಕ್ರಿಯೆ, 4ನೇದು ಆದೇಶನ ಕ್ರಿಯೆ. ಆದೇಶನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಂಗ್ಲಿಷ್ನಲ್ಲಿ ಈ ಒಂದು ಕ್ರಿಯೆಗೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ರಿಯೆ ಅಂತ ಹೇಳಿದರೆ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರೀತೇವೆ. ಸಾವಯವ ಸಂಯುಕ್ತಗಳಲ್ಲಿರುವ ಒಂದು ಕ್ರಿಯಾಗುಂಪನ್ನು ಬೇರೆ ಕ್ರಿಯಾಗುಂಪು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ. ಸಾವಯವ ಸಂಯುಕ್ತಗಳಲ್ಲಿ ಒಂದು ಕ್ರಿಯಾಗುಂಪಿದೆ, ಅದು ಕ್ರಿಯಾಶೀಲತ್ವ ಹೊಂದಿರೋದು. ಆ ಕ್ರಿಯಾಗುಂಪನ್ನು ಬೇರೆ ಕ್ರಿಯಾಗುಂಪು ಬಂದು ಅದನ್ನು ಆಚೆ ಕಳಿಸಿ ತಾನು ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಇದನ್ನು ನಾವೇನಂತ ಕರಿತೇವೆ, ಆದೇಶನ ಕ್ರಿಯೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. A reaction which takes place in organic compounds in such a way that the functional group of the organic compound is being replaced by another functional group. That is called as substitution reaction. ಉದಾಹರಣೆ, CH3Cl chloromethane reacting with OH gives rise to CH3OH plus Cl. ನೋಡಿ, ಒಂದು ಕ್ರಿಯಾಗುಂಪಿಲ್ ನೋಡಿದ್ದೀವಿ ನಾವು, ಆಲ್ಕೋಹಾಲ್ ಗುಂಪು, ಇದು ಕ್ರಿಯಾಗುಂಪು, ಇದರಲ್ಲಿ ಇದು ಕ್ರಿಯಾಗುಂಪು. ಸೊ ಏನಾಗ್ತಾ ಇದೆ, ಈ ಕ್ರಿಯಾಗುಂಪು CH3 ಜೊತೆ ಸೇರಿಕೊಂಡು ಈ ಕ್ರಿಯಾಗುಂಪು ಹೊರ ಬರ್ತಾ ಇದೆ. ಇದು ನಾವೇನಂತ ಕರಿತೇವೆ, ಸಬ್ಸ್ಟಿಟ್ಯೂಷನ್. One functional group in the organic compound is replaced by another functional group. ಕಡಿಮೆ ಕ್ರಿಯಾಪಟುವಾದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ರಾಸಾಯನಿಕ ಕ್ರಿಯಾ ವೇಗವನ್ನು ಹೆಚ್ಚಿಸಲು ಸೂರ್ಯನ ಬೆಳಕಿನ ಜೊತೆಗೆ ಕ್ಲೋರಿನ್ ಅನ್ನು ಸೇರಿಸಿ ಕ್ರಿಯೆಯ ವೇಗವನ್ನು ಹೆಚ್ಚಿಸಲಾಗುತ್ತೆ. ಈ ಆದೇಶನ ಕ್ರಿಯೆಗೆ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತೇವೆ. ಯಾವುದರಲ್ಲಿ ಅಂತ ಹೇಳಿದರೆ,
ಕಡಿಮೆ ಕ್ರಿಯಾಪಟುವಾದ, ದೇ ಆರ್ ಲೆಸ್ ರಿಯಾಕ್ಟಿವ್. ಅದನ್ನೇ ನಾವು ಆಲ್ಕೇನ್ಸ್ ನೋಡಿದ್ವಿ. ಆಲ್ಕೇನ್ಸ್ ವೆರಿ ಲೆಸ್ ರಿಯಾಕ್ಟಿವ್. ಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು ಗಮನಿಸ್ತೀರಿ ಇಲ್ಲಿ. ಸೊ ಇವೆಲ್ಲವೂ ಸಹ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಕ್ಲೋರಿನ್, ಸೂರ್ಯನ ಬೆಳಕು, ಸೂರ್ಯನ ಬೆಳಕಿನ ಸಹಾಯದಿಂದ ಕ್ಲೋರಿನ್ ಎಂಬ ಒಂದು ಕ್ರಿಯಾವರ್ಧಕವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕ್ರಿಯೆಯನ್ನು ಹೊಂದಿ ವಿವಿಧ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡ್ತವೆ. ಅವು ಹೇಗಿರ್ತವೆ ಅಂದರೆ ಚೈನ್ ರಿಯಾಕ್ಷನ್ ಥರ. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಿ, ಮೀಥೇನ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರೋಮೀಥೇನ್ ಹೈಡ್ರೋಕ್ಲೋರೈಡ್. ಅದೇ ಕ್ಲೋರೋಮೀಥೇನ್ ಮತ್ತೆ ಕ್ಲೋರಿನ್ ಒಟ್ಟಿಗೆ ಡೈಕ್ಲೋರೋಮೀಥೇನ್, ಡೈಕ್ಲೋರೋಮೀಥೇನ್ ಮತ್ತೆ ಕ್ಲೋರಿನ್ ಒಟ್ಟಿಗೆ ಬೆಳಕಿನ ಸಹಾಯದಿಂದ ಟ್ರೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್ ಮತ್ತೆ ಕ್ಲೋರಿನ್ ಒಟ್ಟಿಗೆ ಬೆಳಕಿನ ಸಹಾಯದಿಂದ ಸೂರ್ಯನ ಬೆಳಕು ಟೆಟ್ರಾಕ್ಲೋರೋಮೀಥೇನ್ ಅಥವಾ ಕ್ಲೋರೋಫಾರ್ಮ್, ಅನೆಸ್ಥೀಶಿಯಾ ಅಂತ ಕರೀತೇವೆ, ಕ್ಲೋರೋಫಾರ್ಮ್ ಇದು ಉತ್ಪತ್ತಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಬಹುವಾಯ್ಕೆ ಪ್ರಶ್ನೆಗಳಲ್ಲಿ ಸಹ ಕೇಳ್ತಕ್ಕಂಥದ್ದು ಈ ಒಂದು ಆದೇಶನ ಕ್ರಿಯೆಗಳಿಗಿರ್ತಕ್ಕಂಥ ಈ ಉದಾಹರಣೆ. ಮನೆ ಕೆಲಸ 7. ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ತರಗತಿಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠ 7ನೇ ಭಾಗ, ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಕ್ರಿಯೆಗಳಲ್ಲಿ ಬರ್ತಕ್ಕಂಥ ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಉನ್ನತ ತರಗತಿಗೆ ಹೋದಾಗ ಇದೇ ಕ್ರಿಯೆಗಳನ್ನು ಇನ್ನೂ ಆಳವಾಗಿ ನಾವು ತಿಳಿಯಲು ಸಹ ಅರ್ಹರಾಗಿರ್ತೇವೆ. ಈ ಕ್ರಿಯೆಗಳಲ್ಲಿ ನಾವು ತಿಳ್ಕೊಂಡ್ವಿ, ಮುಖ್ಯವಾಗಿ ಸಂಕಲನ ಕ್ರಿಯೆ ಎಂದರೇನು, ಯಾವ ರೀತಿ ನಡೆಯುತ್ತೆ ಸಾವಯವ ಸಂಯುಕ್ತಗಳಲ್ಲಿ, ಆದೇಶನ ಕ್ರಿಯೆ ಎಂದರೇನು, ಯಾವ ರೀತಿ ನಡೆಯುತ್ತೆ ಆದೇಶನ ಕ್ರಿಯೆ ಸಾವಯವ ಸಂಯುಕ್ತಗಳಲ್ಲಿ, ಅವುಗಳ ಕ್ರಿಯೆಗಳು ನಡೆಯುವಾಗ ಬಳಸ್ತಕ್ಕಂಥ ಪದಾರ್ಥಗಳು ತಾವು ಬದಲಾವಣೆ ಆಗೋದಿಲ್ಲ, ಆದರೆ ಕ್ರಿಯೆಯ ವೇಗವನ್ನು ಬದಲಾಯಿಸ್ತವೆ, ಅವೇ ಕ್ರಿಯಾವರ್ಧಕಗಳು. ವೇಗ ಹೆಚ್ಚಿಸಿದರೆ ಧನಾತ್ಮಕ ಕ್ರಿಯಾವರ್ಧಕ, ವೇಗವನ್ನು ಕಡಿಮೆ ಮಾಡಿದರೆ ಋಣಾತ್ಮಕ ಕ್ರಿಯಾವರ್ಧಕ ಅಂತ ತಿಳ್ಕೊಂಡ್ವಿ. ಪರ್ಯಾಪ್ತ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಥವಾ ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸಗಳನ್ನು, ಜಲಜನಕೀಕರಣ, ಯಾವ ರೀತಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಹೊಂದುತ್ತವೆ ಎಂಬುದನ್ನು ಸಹ ತಿಳಿದಿದ್ದೇವೆ. ಅದರ ಮನನಕ್ಕಾಗಿ ಮನೆ ಕೆಲಸ 7. ಎಲ್ಲರೂ ಸಹ ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಉತ್ತರಿಸ್ತೀರಿ ಎಂದು ಭಾವಿಸಿದ್ದೇನೆ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ. ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೆಯಿರಿ. ಮೂರನೇ ಪ್ರಶ್ನೆ, ಜಲಜನಕೀಕರಣ ಎಂದರೇನು, ಉದಾಹರಣೆ ಕೊಡಿ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಆದೇಶನ ಕ್ರಿಯೆಯ ಮುಂದಿನ ಹಂತಗಳನ್ನು ಬರೆಯಿರಿ. ಇಲ್ಲಿ ಒಂದು ಹಂತ ಕೊಟ್ಟಿದ್ದಾರೆ, ಮೀಥೇನ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಗಿವ್ಸ್ ರೈಸ್ ಟು ಕ್ಲೋರೋಮೀಥೇನ್ ಅಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇದರ ನಂತರ ಬರ್ತಕ್ಕಂಥ ಹಂತಗಳನ್ನು ನೀವು ಪೂರ್ಣಗೊಳಿಸಬೇಕು. ಇದೇ ಪಾಠ ಮುಂದಿನ ಭಾಗವನ್ನು ಮುಂದುವರಿಸೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಸಾಯಿರಾಮ್.